ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಮ್ಮ ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿಯವರು ಇರಾನಿಗೆ ದೌಡಾಯಿಸಿದ್ದಾರೆ. ಅಲ್ಲಿ ಇವರೇನು ಅಯತುಲ್ಲಾ ಖೊಮೇನಿ ಅವರ ಅಂತಿಮ ಕ್ರಿಯೆಯಲ್ಲಿ ಪಾಲ್ಗೊಳ್ತಾರಂತೆ. ಇವ್ರಿಗೆ ಭಾರತದಲ್ಲಿ ಸಾವುಗಳಾದಾಗ ಭಾರತ ಹಿಂದೂಗಳ ಪಾರ್ಥಿವ ಶರೀರಗಳಿದ್ದ ಸಂದರ್ಭದಲ್ಲಿ ಅದಕ್ಕೆ ಹೋಗಿ ಶೋಕ ಸಂದೇಶವನ್ನು ನೀಡಬೇಕು, ಅಂತಿಮ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಯಾವತ್ತೂ ಅನಿಸ್ಲೇ ಇಲ್ಲ. ಭಾರತದ ನೆಲದ ಅನ್ನ, ಭಾರತದ ಅಧಿಕಾರ, ಭಾರತದ ಎಲ್ಲ ಸಂಪನ್ಮೂಲವನ್ನು ತಮಗೆ ನುಂಗಿ ನೀರು ಕುಡಿದಂಥ ಇವರು ಭಾರತದ ಬಗ್ಗೆ ಯಾವತ್ತೂ ಕಳಕಳಿಯನ್ನು ತೋರಿಸಲಿಲ್ಲ. ಭಾರತದಲ್ಲಿ ಆದಂಥ ಯಾವ ಸಾವಿನ ಬಗ್ಗೆ ಇವರ ಮನ ಮಿಡಿಯಲಿಲ್ಲ. ಅಯಾತುಲ್ಲಾ ಖೊಮೇನಿಗೆ ಅಲ್ಲಿ ಅಂತಿಮ ಕ್ರಿಯೆ ನಡೆಸ್ತಾರಂತೆ, ಅದರಲ್ಲಿ ಈಕೆ ಪಾಲ್ಗೊಳ್ಳಲಿಕ್ಕೆ ಹೋಗ್ತಾರೆ. ಎಂಥ ರಾಜಕಾರಣಿಗಳು ಆಲೋಚನೆ ಮಾಡಿ. ಒಂದು ಹೊಸ ಕೂಗು ಎದ್ದಿದೆ. ಏನಪ್ಪ ಅಂದರೆ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸಬೇಕು. ಈ ಶೇಖ್ ಅಬ್ದುಲ್ಲಾ ಇರ್ಬೋದು, ಫಾರೂಕ್ ಅಬ್ದುಲ್ಲಾ ಇರ್ಬೋದು, ಅಥವಾ ಈಗಿರುವಂಥ ಒಮರ್ ಅಬ್ದುಲ್ಲಾ ಇರ್ಬೋದು, ಅಥವಾ ಈ ಕಡೆ ಮೆಹಬೂಬಾ ಮುಫ್ತಿ ಇರ್ಬೋದು, ಅವ್ರ ಅಪ್ಪ ಇರ್ಬೋದು, ಅವರೆಲ್ಲ ಈ ಮಾತು ಹೇಳಿದರೆ ಒಪ್ಪೋಣ. ಏಕೆಂದರೆ ಇವರ ನಿಯತ್ತೇನಿದ್ರು ಪಾಕಿಸ್ತಾನದ ಪರವಾಗಿಯೇ. ಅವರೆಂದೂ ಕೂಡ ಕಾಶ್ಮೀರವನ್ನು ಭಾರತದ ಭಾಗ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ತಾವು ಪ್ರತ್ಯೇಕರು ಅಂತ ಒಂದು, ಇಲ್ಲ ಪಾಕಿಸ್ತಾನದ ಭಾಗ ಅಂದ್ಕೊಂಡಂಥ ಜನ ಇವರು. ಮಾತುಕತೆ ನಡೆಸಬೇಕು, ಸಂವಾದ ಆಗಬೇಕು, ಎರಡು ದೇಶಗಳ ಮಧ್ಯೆ ಸೌಹಾರ್ದತೆ ಇರಬೇಕು. ಯಾಕೆ? ಅದಕ್ಕೆ ಉತ್ತರ ಇಲ್ಲ. ಅವ್ರ ಜೊತೆ ನಾವು ಚೆನ್ನಾಗಿರಬೇಕು. ಅವ್ರು ಬಂದು ನಮ್ಮ ಮನೆಗೆ ಬೆಳಗ್ಗೆ ಎದ್ರು ಗುಂಡು ಹೊಡಿಬಹುದು, ನಮ್ಮ ಹೆಣ್ಮಕ್ಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಬಹುದು, ನಮ್ಮ ದೇಶವನ್ನು ಅಭದ್ರಗೊಳಿಸಬಹುದು. ಆದರೆ ನಾವು ಅವ್ರ ಜೊತೆ ಚೆನ್ನಾಗಿರಬೇಕು. ಇದು ಕಾಲಾಂತರದಿಂದ ನಡ್ಕೊಂಡು ಬಂದಿರುವುದು. ಈಗ ಮತ್ತೆ ಹೊಸ ಕೂಗು ಶುರುವಾಗಿದೆ. ಸರ್ಕಾರಗಳು ಏನಾದರೂ ಆಗಲಿ ಮಾತುಕತೆ ನಡಿಬೇಕು. ಅವ್ರು ಗುಂಡು ಹೊಡೆದು ಅವರು ನಮ್ಮ ಒಳಗಡೆ ನುಸುಳುಕೋರ ಕಳಿಸಿದ್ರೂ ಪರವಾಗಿಲ್ಲ, ಆದರೆ ಮಾತುಕತೆ ನಡೆಸಿ ನಮ್ಮ ಅವರ ಮಧ್ಯೆ ಸೌಹಾರ್ದತೆ ಉಂಟಾಗಬೇಕು. ಎಲ್ಲಿಯಾದರೂ ಈ ರೀತಿ ಕೇಳಿದ್ದೀರಾ ನೀವು? 61 ಜನ ಪ್ರಭೃತಿಗಳು ಇದಕ್ಕೆ ಸಹಿ ಮಾಡಿ ಕಳಿಸಿದ್ದಾರೆ. ಕಳಿಸಿ ಆ ಕಡೆ ಒಂದು 75, ಈ ಕಡೆ ಒಂದು 60, ಇಬ್ಬರ ಮಧ್ಯೆ ಮಾತುಕತೆ ನಡೆಸಿ ಮತ್ತೆ ಮೊದಲಿನ ಹಾಗೆ ಈಗೇನು ಡೈವೋರ್ಸ್ ಆಗಿದೆ ಮತ್ತೆ ಮರುಮದುವೆ ಮಾಡುವ ಕಾರ್ಯಕ್ರಮ ನಡೆಸಬೇಕು ಅಂತ ನಡೆಸ್ತಾ ಇದ್ದಾರೆ. ಹಾಗಾದರೆ ಪಾಕಿಸ್ತಾನ ಭಾಳ ಸುಭಿಕ್ಷವಾಗಿದೆ, ಅವ್ರ ಜೊತೆ ನಾವಿದ್ದುಬಿಟ್ರೆ ನಮ್ಮ ದೇಶವು ಸಮೃದ್ಧಿ ಆಗತ್ತೆ, ವಿನ್ ವಿನ್ ಫಾರ್ಮುಲಾ ಏನಾದರೂ ಇದೆಯಾ? ಅಲ್ಲಿರುವಂಥ ಸ್ಥಿತಿಯನ್ನು, ಹೀನ ಸ್ಥಿತಿಯನ್ನು ನೋಡಿದರೆ ಈ ದೇಶಕ್ಕೆ ದುಗ್ಗಾಣಿ ಬೆಲೆ ಇರಲಾರ್ದ ದೇಶ ರೀ ಅದು, ಭಿಕ್ಷುಕ ದೇಶ ರೀ ಅದು. ಆರ್ಥಿಕವಾಗಿ ಹೋಗಲಿ, ಲಾ ಆ್ಯಂಡ್ ಆರ್ಡರ್ ಇರಲಾರ್ದ ನೋಡಿ. ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಜಲಿಯನ್ ವಾಲಾಬಾಗ್ ರೀತಿಯ ಮಾರಣ ಹೋಮ ನಡೀತಾ ಇದೆ. ಒಂದು ಕಡೆ ಅಲ್ಲ, ಎರಡು ಕಡೆ ಅಲ್ಲ. ನೀವು ರಾವಲ್ಕೋಟ್ ಹೋದರೆ ರಾವಲ್ಕೋಟಲ್ಲಿ ಗುಂಡು ಹೊಡಿತಾ ಇದ್ದಾರೆ. ಈ ಕಡೆ ಮುಜಫರಾಬಾದ್ ಹೋದರೆ ಮುಜಫರಾಬಾದ್ನಲ್ಲಿ ಫೈರಿಂಗ್ ನಡೀತಾ ಇದೆ. ದದ್ಯಾಲ್ ಹೋದರೆ ದದ್ಯಾಲ್ದಲ್ಲಿ ಫೈಟಿಂಗ್ ನಡೀತಾ ಇದೆ. ಎಲ್ಲೆಲ್ಲಿ ಜಾಕ್ನವರು ಹೋರಾಟ ಮಾಡ್ತಾರೆ, ಜಂಟಿ ಅವಾಮಿ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ ಅವರು. ಎಲ್ಲೆಲ್ಲಿ ಅವ್ರು ನೋಡಿ ಅವ್ರ ಬೇಡಿಕೆ ಹೆಂಗಿದೆ. ಮೊದಲೇದಾಗಿ ಇವರೆಲ್ಲ ಮತಾಂಧರಿಗಳು. ಮೊದಲೇದಾಗಿ ಇದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವು ಅಂತೀವಲ್ಲ, ಅವರು ಆಜಾದ್ ಕಾಶ್ಮೀರ ಅಂತ ಕರೀತಾರೆ. ಆಜಾದ್ ಕಾಶ್ಮೀರ ಅಂತ ಕರೀತಾರೆ, ಆದರೆ ಕಾಶ್ಮೀರಿ ಭಾಷೆ ಮಾತಾಡಲ್ಲ ಇವರು. ಇವ್ರು ಮಾತಾಡೋ ಭಾಷೆ ಬಾಲ್ತಿ ಭಾಷೆ ಮಾತಾಡ್ತಾರೆ, ಶೀನಾ ಭಾಷೆ ಮಾತಾಡ್ತಾರೆ, ಡೋಗ್ರಿ ಭಾಷೆ ಮಾತಾಡ್ತಾರೆ. ಕಾಶ್ಮೀರಿ ಭಾಷೆ ಬಲ್ಲಂತ ಅಥವಾ ಕಾಶ್ಮೀರಗಳಾಗಿರುವಂಥ 1% ಅಲ್ಲಿ ಇಲ್ಲ. ಇರೋದೆಲ್ಲ ವೆಸ್ಟರ್ನ್ ಜಮ್ಮು ಜನ ಅವರು. ಇವರೆಲ್ಲ ಮಂಗಳಾ ಡ್ಯಾಮ್ ಆದ ಸಂದರ್ಭದಲ್ಲಿ 1960ರಲ್ಲಿ ಬಹಳಷ್ಟು ಜನ ವಲಸೆ ಹೊರಟೋಗ್ಬಿಟ್ರು, ಮೀರ್ಪುರಿಗಳು ಅಂತಾರೆ ಇವರಿಗೆ. ಇವರೆಲ್ಲ ಲಂಡನ್ಗೆ, ಕೆನಡಾಗೆ, ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗ್ಬಿಟ್ರು. ಅಲ್ಲಿ ಹೋಗಿ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡಿದ್ರು, ಟ್ಯಾಕ್ಸಿ ಡ್ರೈವರ್ ಆದರು, ಬೇರೆ ಬೇರೆ ವೃತ್ತಿಗೆ ಹೋಗ್ಬಿಟ್ರು. ಇವತ್ತು ಕೂಡ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅತಿ ಹೆಚ್ಚು ಜನ ಈಗೇನು ಗ್ರೂಮಿಂಗ್ ಗ್ಯಾಂಗ್ ಅಂತಾರಲ್ಲ, ಈ ಗ್ರೂಮಿಂಗ್ ಗ್ಯಾಂಗ್ ಅಂದರೆ ಯಾರು ಇವರು? ಇವರು ಹೇಳುವಂಥ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಜನ ಏನು ವಲಸೆ ಹೋದರು, ಆ ಜನ ಅಲ್ಲಿ ಹೋಗಿ ದುರಾಡಳಿತ, ಅಲ್ಲಿಯ ಸರ್ಕಾರದ ಮೇಲೆ ತಮ್ಮ ಹಿಡಿತ ಸಾಧಿಸ್ತಾ ಅಲ್ಲಿಯ ಜನರಿಗೆ ಭಾಳ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥ ಈ ಜನನೇ ಅಲ್ಲಿರೋದು. ಅಂಥ ಪಾಕ್ ಆಕ್ಯುಪೈಡ್ ಕಾಶ್ಮೀರನವ್ರಿಗೆ ಈಗ ಸ್ವಾತಂತ್ರ್ಯ ಬೇಕಂತೆ. ಸ್ವಾತಂತ್ರ್ಯ ಯಾಕೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಜಲವಿದ್ಯುತ್ ಯೋಜನೆಗಳಿದ್ದಾವೆ, ನಮ್ಮ ಈ ಪವರ್ನ ನೀವು ಪಾಕಿಸ್ತಾನಕ್ಕೆ ತೆಗೆದುಕೊಂಡು ಹೋಗಿ ನಮಗೆ ಇಲ್ಲಿ ಪವರ್ ಬೇಕು ಅಂದರೆ ಹೆಚ್ಚಿನ ರೇಟನ್ನು ಇಡ್ತೀರಿ. ಗೋಧಿ ಹಿಟ್ಟಿಗೆ 360 ರೂಪಾಯಿ, 380 ರೂಪಾಯಿ ರೇಟ್ ಆಗಿದೆ 1 ಕಿಲೋಗೆ. ಅದಕ್ಕೆ ಸಬ್ಸಿಡಿಯನ್ನು ತೆಗೆದು ಹಾಕಿದ್ದೀರಿ.
ನಮ್ಮ ಸಂಪನ್ಮೂಲಗಳನ್ನೆಲ್ಲ ಬಳಸ್ಕೋತೀರಿ, ಪಾಕಿಸ್ತಾನವನ್ನು ಸುಭಿಕ್ಷವಾಗಿಡೋ ಪ್ರಯತ್ನ ಮಾಡ್ತೀರಿ, ನಮ್ಮನ್ನು ಭಿಕ್ಷೆ ಬೇಡುವ ರೀತಿ ಇಟ್ಟಿದ್ದೀರಿ. ನಮ್ಮ ಇಡೀ ಆಜಾದ್ ಕಾಶ್ಮೀರ ಅಂತ ನೀವೇನು ಹೇಳ್ತೀರಲ್ಲ, ಒಂದೇ ಒಂದು ಏರ್ಪೋರ್ಟ್ ಇಲ್ಲ. ನಾವು ಹೋಗಿ ಇಸ್ಲಾಮಾಬಾದ್ನಲ್ಲಿ ಇಳಬೇಕು, ಇಲ್ಲ ಲಾಹೋರ್ನಲ್ಲಿ ಇಳಬೇಕು, ಇಲ್ಲ ಕರಾಚಿಯಲ್ಲಿ ಇಳಿಬೇಕು. ಅಲ್ಲಿಂದ ಟ್ಯಾಕ್ಸಿ ಮಾಡ್ಕೊಂಡು ಇಲ್ಲಿ ವಾಪಸ್ ನಮ್ಮ ಊರುಗಳಿಗೆ ಬರಬೇಕು. ಆ ರೀತಿ ಮಲತಾಯಿ ಧೋರಣೆ ಮಾಡ್ತಾಯಿದ್ರಿ. ನಮ್ಮ ಮೂಲಭೂತ ಸೌಲಭ್ಯಗಳನ್ನು ನಮಗೆ ಕೊಡಿ ಅಂತ ಅವರು ಬೇಡಿಕೆಯನ್ನು ಜಾಕ್ ಅನ್ನುವಂಥ ಒಂದು ಆರ್ಗನೈಜೇಷನ್ ಮಾಡ್ಕೊಂಡಿದೆ. ರೊಚ್ಚಿಗೆದ್ದಿದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಅಲ್ಲಿ ಅಶ್ರುವಾಯು ಸಿಡಿಸ್ತಾ ಇದೆ. ನಿನ್ನೆ ಇಲ್ಲ ಮೊನ್ನೆ 2 ದಿವಸದಿಂದ ನಿರಂತರವಾಗಿ ಫೈರಿಂಗಿಗೆ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಆಸಿಮ್ ಮುನೀರ್. ಆತ ಹೇಳ್ತಾನೆ, ನಮ್ಮದು ಸಾಫ್ಟ್ ಕಂಟ್ರಿ ಆಗಿದ್ದದ್ದನ್ನು ಹಾರ್ಡ್ ಕಂಟ್ರಿ ಮಾಡಬೇಕಾದ ಅಗತ್ಯತೆ ಇದೆ ಅಂತ. ಇದಕ್ಕಿಂತ ನಗೆಪಾಟ್ಲು ಯಾವುದಾದ್ರೂ ಇದೆಯೇನ್ರಿ? ಇದನ್ನು ಯಾವನಾದರೂ ಪಾಕಿಸ್ತಾನಕ್ಕೆ ಸಾಫ್ಟ್ ಕಂಟ್ರಿ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯೇನ್ರಿ? ನನಗೆ ಅದಕ್ಕಿಂತ ಮಜಾ ಅನಿಸೋದೇನಂತಂದರೆ, ಇಷ್ಟೆಲ್ಲ ಜನರು ಗುಂಡು ಹೊಡಿತಾ ಇರೋದಾರಲ್ವಾ, ನಮ್ಮಲ್ಲಿ ಒಂದು ಚರ್ಚ್ ಮೇಲೆ ಒಂದು ಕಲ್ಲು ಬಿತ್ತು ಅಂತ ಹೇಳ್ಕೊಂಡು ಒಂದು ಗ್ಲಾಸ್ ಹೊಡಿತು. ಮಾರನೇ ದಿವಸ ಜಗತ್ತಿನ ಎಲ್ಲ ಕಡೆ ಭಾಳ ದೊಡ್ಡ ಮಟ್ಟದ ಸುದ್ದಿ. ಅಲ್ಪಸಂಖ್ಯಾತರ ಮೇಲೆ ಭಾರತ ದೇಶದಲ್ಲಿ ದಾಳಿ, ಆ ಕಡೆ ಅಮೆರಿಕನ್ ಕೌನ್ಸಿಲು, ಈ ಕಡೆ ಯುರೋಪಿಯನ್ ಯೂನಿಯನ್ನು ಎಲ್ಲ ಖಂಡಿಸಲಿಕ್ಕೆ ಶುರು ಮಾಡ್ತೇವೆ. ಮಾನವ ಹಕ್ಕು ಆಯೋಗ ಇದ್ದಕ್ಕಿದ್ದ ಹಾಗೆ ಜಾಗೃತ ಆಗತ್ತೆ. ಇದು ಸ್ವಾತಂತ್ರ್ಯ ಹರಣ ಅಂತಾರೆ, ಬದುಕುವ ಹಕ್ಕನ್ನು ಕಿತ್ಕೋತಾ ಇದ್ದಾರೆ ಅಂತ ಜಗತ್ತಿನಾದ್ಯಂತ ನಿರಂತರವಾಗಿ ಬೆಂಕಿ ಹಚ್ತಾ ಇದ್ದಾರೆ. ನಿರಂತರವಾಗಿ ಜನರ ಗುಂಡು ಹೊಡೆದು ಸಾಯಿಸ್ತಾ ಇದ್ದಾನೆ ಆಸಿಮ್ ಮುನೀರು. ಒಬ್ಬನೇ ಒಬ್ಬ ಒಂದೇ ಒಂದು ಶಬ್ದವನ್ನು ಯಾವುದೇ ದೇಶದ ಪಾಶ್ಚಿಮಾತ್ಯ, ಅಮೇರಿಕಾನೂ ಮಾತಾಡ್ತಾ ಇಲ್ಲ, ಐರೋಪ್ಯ ರಾಷ್ಟ್ರಗಳು ಯಾಕೆ ಮಾತಾಡ್ತಾ ಇಲ್ಲ? ಭಾರತದ ಮೇಲೆ ಮಾತ್ರ ಕಣ್ಣಿವ್ರದು. ಅಲ್ಲಿ ಆಸಿಮ್ ಮುನೀರ್ ಏನು ಮಾಡಿದರೂ ಆತನನ್ನು ತೊಡೆ ಮಾಡಿ ಕೂಡಿಸ್ಕೊಳ್ಳೋಕ್ಕೆ ಡೊನಾಲ್ಡ್ ಟ್ರಂಪ್ ಸಿದ್ಧನಾಗಿ ಕೂತಿರ್ತಾನೆ. ಮಜಾ ನೋಡಿ, ನಮ್ಮ ಈ ದುರಂಧರಗಳಿದ್ದಾರೆ ಮಾಡಿದಂಥ ನಿನ್ನೆ ಒಂದು ಕೆಲಸ ಆಗಿದೆ. ನಿನ್ನೆ ಆಸಿಮ್ ತಾರಿಕ್ ಅಂಥೇಳಿ ಅವರ ಇಂಟೆಲಿಜೆನ್ಸ್ನ ಗ್ರೂಪ್ ಕ್ಯಾಪ್ಟನ್, ಅವನು ಅಲ್ಲಿಯ ಬೇಹುಗಾರಿಕಾ ದಳ ಇದೆಯಲ್ಲ ಪಾಕಿಸ್ತಾನದ್ದು, ಅದರ ಗ್ರೂಪ್ ಕ್ಯಾಪ್ಟನ್ನು ಭಾಳ ದೊಡ್ಡ ಹುದ್ದೆಯಲ್ಲಿದ್ದಂಥ ಮನುಷ್ಯ. ಆತನನ್ನು ನಮ್ಮ ಅಜ್ಞಾತ ಬಂದೂಕುದಾರಿಗಳು ದಡ 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 ದಡದ ಅಂತ ಪಾಯಿಂಟ್ ಬ್ಲ್ಯಾಂಕಲ್ಲಿ ಗುಂಡು ಹೊಡೆದು ಸಾಯಿಸ್ಬಿಟ್ರು. ಯಾರು ಬೇಹುಗಾರಿಕೆ ಮಾಡೋರಿಗೆ ಗ್ರೂಪ್ ಕ್ಯಾಪ್ಟನ್ ಆಗಿದ್ನೋ, ಇಂಟೆಲಿಜೆನ್ಸ್ ಆಫೀಸರ್ ಆಗಿದ್ನೋ, ಆತನನ್ನೇ ಅನಾಮಧೇಯರು ಬಂದು ಗುಂಡು ಹೊಡೆದು ಸಾಯಿಸಿದ್ದಾರೆ. ಇದು ಪಾಕಿಸ್ತಾನದ ಸ್ಥಿತಿ. ಆಮೇಲೆ ಪಾಕಿಸ್ತಾನ ಇದೆಯಲ್ಲ, ಅಲ್ಲಿರುವಂಥ 25ರಿಂದ 30 MNCಗಳು, ಮಲ್ಟಿನ್ಯಾಷನಲ್ ಕಂಪ್ನಿಗಳು ಆಗಲೇ ಒಂದೇ ವರ್ಷದಲ್ಲಿ ಗುಳೆ ಎದ್ದು ಹೊರಟು ಹೋದು. ಯಾವ ಕಂಪ್ನಿಗಳು ಅಲ್ಲಿ ಉಳಿದಿಲ್ಲ. ಹಂಗಾರೆ ಫಾರಿನ್ ರಿಸರ್ವ್ ಹೆಂಗೆ? ಫಾರಿನ್ ರಿಸರ್ವ್ ಬೇಕಲ್ವ? ನೀವು ಯಾವುದೇ ಒಂದು ಉತ್ಪನ್ನವನ್ನು ವಿದೇಶದಿಂದ ತರಿಸ್ಕೋಬೇಕು, ಅಮೆರಿಕನ್ ಡಾಲರ್ ನಮ್ಮ ಹತ್ರ, US ಡಾಲರ್ ನಮ್ಮ ಹತ್ರ ಇರಬೇಕು. ಅದಕ್ಕೆ ಬೇರೆ ದೇಶದವ್ರು ಅಲ್ಲಿ FD ಇಡಬೇಕು. ಯುನೈಟೆಡ್ ಅರಬ್ ಎಮಿರೇಟ್ಸು $3.5 ಬಿಲಿಯನ್ ಇಡುತ್ತೆ. ಸೌದಿ ಅರೇಬಿಯಾ ಒಂದು $7 ಬಿಲಿಯನ್ ಕೊಡುತ್ತೆ. ಆ ಕಡೆ ಚೈನಾ ಅದೊಂದು $10 ಬಿಲಿಯನ್ ಕೊಡುತ್ತೆ. ಮೊನ್ನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವ್ರು ನಮ್ಗೆ ವಾಪಸ್ ಬೇಕು ಅಂತ FDಯನ್ನು ವಾಪಸ್ ತೊಗೊಂಡೋಗ್ಬಿಟ್ರು. ಹಾಗಾದ್ರೆ ಫಾರಿನ್ ರೆಮಿಟನ್ಸ್ ಬರೋದು ಹೆಂಗೆ? ರೆಮಿಟನ್ಸ್ ಬರೋದು ಹೇಗೆ ಅಂದರೆ, ಈಗೇನು ಯುನೈಟೆಡ್ ಕಿಂಗ್ಡಮ್ಮು, ಕ್ಯಾನಡಾ ಅಲ್ಲೆಲ್ಲ ಇಲ್ಲಿಂದ ಹೋಗಿದಾರಲ್ಲ, ಸಿಂಧಿಗಳು, ಪಂಜಾಬಿಗಳು ಯಾರ್ಯಾರು ಇಲ್ಲಿಂದ ವಲಸೆ ಹೋಗಿದಾರೋ, ಮೀರ್ಪುರಿಗಳು ಯಾರ್ಯಾರು ಹೋಗಿದಾರೋ ಅವರಲ್ಲಿಂದ ದುಡ್ಡು ಕಳಿಸ್ತಾರೆ. ಆ ದುಡ್ಡು ಏನು, ಅದೇ ಫಾರಿನ್ ರಿಸರ್ವ್ ಅಂತ ಇವ್ರು ಹೇಳ್ಕೋಬೇಕು. ಅಂದರೆ ಒಂದು ಎಕ್ಸ್ಪೋರ್ಟ್ ಅಲ್ಲಿಂದ ಆಗ್ತಾರೆ. ಮುಂಚೆ ಅಲ್ಲಿಂದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಭಾಳ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾಯಿತ್ತು. ಯಾವಾಗ ಬಾಂಗ್ಲಾದೇಶಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಸಂದರ್ಭದಲ್ಲಿ ಭಾಳಷ್ಟು ಸೌಲಭ್ಯಗಳನ್ನು ಭಾರತ ಸರ್ಕಾರ ಅವ್ರಿಗೆ ವಹಿಸ್ಕೊಡ್ತೆ. ಆವಾಗ ಬಾಂಗ್ಲಾದೇಶ ಟೆಕ್ಸ್ಟೈಲ್ ಹಬ್ ಆಗಿಬಿಡ್ತು. ಜಾಗತಿಕ ಮಟ್ಟದಲ್ಲಿ ಇದರಿಂದ ಬಾಂಗ್ಲಾದೇಶದಿಂದ ಬಟ್ಟೆಗಳು, ರೆಡಿಮೇಡ್ ಬಟ್ಟೆಗಳು, ಎಲ್ಲ ಐಟಮ್ಗಳು ಜಗತ್ತಿನಾದ್ಯಂತ ಎಕ್ಸ್ಪೋರ್ಟ್ ಆಗಲಿಕ್ಕೆ ಶುರುವಾದವು. ಅದೇ ದೊಡ್ಡ ಇಂಡಸ್ಟ್ರಿ ಆಗೋಯಿತು ಬಾಂಗ್ಲಾದೇಶದಲ್ಲಿ. ಪಾಕಿಸ್ತಾನಕ್ಕೆ ಭಾಳ ದೊಡ್ಡ ಹೊಡೆತಾಯಿತು. ಯಾವಾಗ ಪಾಕಿಸ್ತಾನದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬಾಂಗ್ಲಾದೇಶಕ್ಕೆ ಶಿಫ್ಟ್ ಆಯಿತು, ಬಾಂಗ್ಲಾದೇಶ ಉದ್ಧಾರ ಆಯಿತು, ಪಾಕಿಸ್ತಾನ ಬಿದ್ದೋಯ್ತು. ಬಾಂಗ್ಲಾದೇಶದಲ್ಲಿ ಯಾವಾಗ ಮೊಹಮ್ಮದ್ ಯೂನುಸ್ ಬಂದು ಕೂತ್ನೋ, ಅಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಹೊರಟೋಯ್ತು, ಅದೆಲ್ಲ ಭಾರತಕ್ಕೆ ಬರಲಿಕ್ಕೆ ಶುರು ಆಯಿತು. ಈ ಕಡೆ ಪಾಕಿಸ್ತಾನ ಬೇಕಾರೆ ಆಯಿತು, ಆ ಕಡೆ ಬಾಂಗ್ಲಾದೇಶ ಬೇಕಾರೆ ಆಯಿತು. ಭಾರತಕ್ಕೆ ಇನ್ನಿಲ್ಲದ ಹಾಗೆ ಆರ್ಡರ್ಗಳು ಬರಲಿಕ್ಕೆ ಶುರು ಆದವು, ಇಲ್ಲಿಂದ ಎಕ್ಸ್ಪೋರ್ಟ್ ಶುರು ಆಯಿತು. ಹಾಗಾದರೆ ಪಾಕಿಸ್ತಾನದ ಕಥೆ ಏನು? ಪಾಕಿಸ್ತಾನದಲ್ಲಿ ಫಾರಿನ್ ರೆವಿನ್ಯೂ ಅನ್ನೋದು ಇಲ್ಲವೇ ಇಲ್ಲ. ಬೇರೆ ಒಂದೋ IMF ಇವ್ರಿಗೆ ದುಡ್ಡು ಕೊಡಬೇಕು, ಇಲ್ಲ ಇಸ್ಲಾಮಾಬಾದ್ ಡೈಲಾಗ್ ಅಂತ ಹೇಳಿ ಅಮೇರಿಕಾದ ಹತ್ರ ಹೋಗಿ ದುಡ್ಡನ್ನು ಕೇಳಿಕೊಂಡು ನಾವು ಸಂಧಾನಕಾರರು ಅಂಥೇಳಿ ದುಡ್ಡನ್ನು ಮಾಡಬೇಕು. ಇದರ ಮಧ್ಯೆ ತಲೆನೋವಾಗಿ ಪರಿಣಮಿಸಿರೋದು ಈಗ ಈ ಜಾಕ್ಗಳು ಮಾಡ್ತಾ ಇರುವಂಥ ನೋಡಿ. ಇವನ್ನ ಶೌಕತ್ ಅಜಾಮ್ ಮೀರ್ ಅಂತೇಳಿ ಅಲ್ಲಿ ಲೀಡ್ರ್, ಅವನು ಜಾಕ್ ಲೀಡ್ರು. ಆತನನ್ನು ಈಗ ಬಂಧಿಸಿದ್ದಾರೆ. ಸುಮಾರು 600 ಜನ ಬಂಧಿಸಿದ್ದಾರೆ. ಈ ಲೀಡ್ರನ್ನ ಒಳಗೆ ಹಾಕಿಬಿಟ್ರಿ. ಈಗ ಹಾಕಿ ಅಲ್ಲಿ ಗಲಾಟೆ ಆಗಲಾರ್ದಂಗೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಆಗ್ತಾ ಇಲ್ಲ. ಭಾರತ ಏನು ಹೇಳುತ್ತೆ? ಭಾರತದ ಮಾಧ್ಯಮಗಳು ಒಂದು ಹೊಸ ರಾಗವನ್ನು ಶುರು ಮಾಡಿದರು. ಮೊದಲೇದು ಭಾರತ ಪಾಕಿಸ್ತಾನ ಮಧ್ಯೆ ಮಾತುಕತೆ ಆಗಬೇಕು.
ಎರಡನೇದು ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನು ಇಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳಾರದೆ ಇನ್ಯಾವಾಗ ತಗೋತಾ ಇದ್ದೀರಿ? ಅಲ್ಲಿ ಒಳಗಡೆ ಗೃಹ ಯುದ್ಧ ನಡೀತಾ ಇದೆ, ಅಂತಃಕಲಹ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ನಮ್ಮ ಮಿಲಿಟರಿ ಹೋಗಿ ವಶಪಡಿಸ್ಕೊಂಡು ಬಿಡ್ಬೋದಲ್ಲ. ಈ ಮಧ್ಯೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿದ್ದವ್ರು ಹೇಳ್ತಾ ಇದ್ದಾರೆ ಏನಂತ, ನಮಗೆ ಭಾರತ ಮಧ್ಯ ಪ್ರವೇಶಿಸಿ ನಮಗೆ ನ್ಯಾಯ ಕೊಡಿಸಬೇಕು. ನಾವ್ಯಾಕೆ ನ್ಯಾಯ ಕೊಡಿಸ್ಬೇಕು ಸ್ವಾಮಿ? ನೀವು ರ್ಯಾಡಿಕಲ್ಸು, ನೀವು ಮೂಲಭೂತವಾದಿಗಳು, ಮತಾಂಧರು. ನೀವು ಭಾರತದ ಒಳಗಡೆ ನುಸುಳಿಕೊಂಡು ಬಂದು ಭಾರತವನ್ನು ಅಭದ್ರಗೊಳಿಸುವ ಜನ. ಮತಾಂಧತೆಯ ಪರಾಕಾಷ್ಠೆ ನಿಮಗೆ ಇಲ್ಲಿ ಬೆಂಕಿ ಹತ್ತಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಭಾರತ ಬಂದು ಅದನ್ನ ನಂದಿಸಬೇಕು ಅಂತ ನೀವು ಯಾಕೆ ಅಪೇಕ್ಷೆ ಮಾಡ್ತಾಯಿದ್ರಿ? ಕೇಳಿ, ಉಳಿದ ಐರೋಪ್ಯ ರಾಷ್ಟ್ರಗಳನ್ನ ಕೇಳ್ಕೊಳ್ಳಿ, ಅಮೇರಿಕ ಕೇಳ್ಕೊಳ್ಳಿಕ್ಕೆ ಇಂಟರ್ನೆಟ್ಟೇ ಇಲ್ಲ, ನೆಟ್ವರ್ಕೇ ಸಿಗಲಾರ್ದಂಗೆ ಮಾಡಿದ್ದಾರೆ. ಜಗತ್ತಿನ ಜೊತೆ ಸಂಪರ್ಕ ಇರಲಾರ್ದಾಗೆ ಪಾಕಿಸ್ತಾನ ಎಲ್ಲವನ್ನು ಕಟ್ ಮಾಡಿ ಬಿಸಾಕಿದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಏನು ಅವ್ರು ಆಜಾದ್ ಕಾಶ್ಮೀರ ಅಂತ ಹೇಳ್ಕೊತಾರೋ ಅದು ಒಂದು ನಡುಗಡ್ಡೆಯಾಗಿ ಉಳ್ಕೊಂಡಿದೆ. ಅದ್ರ ಜೊತೆ ಯಾರ ಜೊತೆ ಸಂಪರ್ಕ ಇಲ್ಲ. ಈಗ ಭಾರತ ಪಾಕಿಸ್ತಾನದಲ್ಲಿ ಆಕ್ರಮಗೊಂಡಿರುವಂಥ ಕಾಶ್ಮೀರವನ್ನು ವಶಪಡಿಸ್ಕೋಬೇಕು, ಇದಕ್ಕಿಂತ ಒಳ್ಳೆಯ ಸಮಯ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ದೊಡ್ಡ ಕೂಗೆದ್ದಿದೆ. ಅಲ್ಲರಿ, ಅವರು ಮತಾಂಧರು. ಆ ಭೂಮಿ ನಮ್ಮದಾಗಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆ ಮತಾಂಧ ಈಗಿರುವವ್ರನ್ನೇ ಸಹಿಸಲಿಕ್ಕೆ ನಮಗೆ ಈ ದೇಶದಲ್ಲಿ ಆಗ್ತಾ ಇಲ್ಲ. ಅಂಥ ಮತಾಂಧ ಶಕ್ತಿಗಳನ್ನ ಭಾರತದ ಒಳಗಡೆ ತೆಗೆದುಕೊಂಡು ಭಾರತಕ್ಕೆ ಇನ್ನಷ್ಟು ತಲೆನೋವು ಪರಿಣಮಿಸುವ ಹಾಗೆ ಮಾಡಬೇಕಾ? ಆಲೋಚನೆ ಮಾಡಬೇಕಾದ ವಿಚಾರ. ಹೌದು, ಪಾರ್ಲಿಮೆಂಟ್ ರೆಸೊಲ್ಯೂಷನ್ ಆಗಿದೆ, ಸಂಸತ್ತಿನಲ್ಲಿ ವಿಧೇಯಕವನ್ನು ಗೊತ್ತುವಳಿಯನ್ನು ತೆಗೆದುಕೊಳ್ಳಲಾಗಿದೆ. ಸರಿಯಾದ ಸಂದರ್ಭ ನೋಡಿ ಯಾವಾಗ ಇವರೆಲ್ಲ ಮೆತ್ತಗಾಗ್ತಾರೋ ಅದಾದ ಮೇಲೆ ಅದಕ್ಕೆ ಹೇಗೆ ಮಾಡಬೇಕು ಹಾಗೆ ನಟ್ಟು ಬೋಲ್ಟು ಟೈಟ್ ಮಾಡಿ ತೆಗೆದುಕೊಳ್ಳುವುದು ನರೇಂದ್ರ ಮೋದಿಗೂ ಗೊತ್ತಿದೆ, ಅಮಿತ್ ಶಾಗೂ ಗೊತ್ತಿದೆ. ಅದೇ ಕಾರಣಕ್ಕೆ ಈ ಇಡೀ ಪಾಕ್ ಆಕ್ರಮಿತ ಕಾಶ್ಮೀರದ ದೌರ್ಜನ್ಯ, ಅಲ್ಲಿ ನಡೀತಾ ಇರುವಂಥ ನರಮೇಧದ ಕುರಿತು ಸರ್ಕಾರ ಚಕಾರ ಶಬ್ದವನ್ನು ಮಾತಾಡ್ತಾ ಇಲ್ಲ. ಗಮನಿಸಿ ನೋಡಿ, ನರೇಂದ್ರ ಮೋದಿ, ಅಮಿತ್ ಶಾ ಯಾವುದೇ ವಿಚಾರದ ಬಗ್ಗೆ ಮಾತಾಡ್ತಾ ಇಲ್ಲ ಅಂದರೆ ಅದರಿಂದ ಭಾಳ ದೊಡ್ಡದಾದಂಥ ಒಂದು ಪ್ಲ್ಯಾನಿಂಗ್ ಇದ್ದೇ ಇರುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.